ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮಗೆ ಒಳಿತಾಗಲಿ. ಈ ಶಶಿಮಂಗಳ ಯೋಗ ಅಂತಂದ್ರೇನು, ಅದು ಜಾತಕದಲ್ಲಿ ಯಾವ ರೀತಿ ಇರುತ್ತೆ, ಇನ್ನು ಶಶಿಮಂಗಳ ಯೋಗ ಇದ್ದರೆ ನಮಗೆ ಯಾವ ರೀತಿಯಾಗಿರುವಂಥ ಫಲಗಳು ಸಿಗುತ್ತೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಂದರೆ ಜಾತಕಗಳ ಜಾಡು ಹಿಡಿದು ಹೊರಟ್ರೆ ಬಹಳ ಇದೆ. ನೀವು ಕೆಲವೊಂದು ಬಾರಿ ಗಾದೆಗಳು ತಗೊಳ್ತೀರಿ, ಗಾದೆಗಳು ಸೀರಿಯಸ್ ತೊಗೊಂಡು ಹೋಗ್ತೀರಿ. ಇನ್ನು ಕೆಲವೊಂದು ಬಾರಿ ಜಾತಕದ ತೆಗೆದುಕೊಳ್ತೀರಿ. ಜಾತಕ ನಾವೇನಾದರೂ ಮುಗಿಯೋದೇ ಇಲ್ಲ. ಜಾತಕಗಳೇನದು ವಿಶ್ಲೇಷಣೆ ಪ್ರತಿ ಭಾವದ್ದು ಮಾತಾಡ್ತಾ ಹೋದರೆ ಒಂದು ಭಾವದ 150 ಕಾರಕಗಳು ಮಾತಾಡ್ತಾ ಹೋದರೆ, ಈಗ ನೀವು ಹೇಳಿದ ಶಶಿಮಂಗಳ ಯೋಗ ಅಥವಾ ರುಚಕ ಯೋಗ ಅಂತ ಏನು ಕರಿತೀವೋ ಅಂತಹ ಯೋಗಗಳನ್ನು ಮಾತಾಡ್ತಾ ಹೊರಟ್ರೆ, ಏನು ಈ ಶಶಿಮಂಗಳ ಯೋಗ ಅಂತಂದರೆ ಮಿತ್ರರಿಬ್ಬರೂ ಕೂಡ ಜೊತೆಗಿರ್ತಕ್ಕಂತಹದ್ದು, ಅದರಲ್ಲೂ ಸನ್ಮಿತ್ರರಿಬ್ಬರೂ ಕೂಡ ಜೊತೆಗಿರುವಂಥದ್ದು. ಈಗ ಮೇಷದಲ್ಲಿ ಚಂದ್ರ ಇರೋವಂಥದ್ದು, ಮೇಷದಲ್ಲಿ ಚಂದ್ರ ಮತ್ತು ಕುಜನು ಇರುವಂಥದ್ದು, ಅವನದ್ದೇ ರಾಶಿಯಲ್ಲಿ ಇದ್ದು ಅಲ್ಲಿ ಆ ಥರ ಮಿತ್ರ ಬಂದಾಗ, ಅಥವಾ ಇನ್ನು ಉಚ್ಚ ಸ್ಥಾನದಲ್ಲಿರ್ತಕ್ಕಂತಹ ಚಂದ್ರನಿಗೆ ಕುಜ ಅಲ್ಲಿ ಸೇರ್ತಕ್ಕಂತಹದ್ದು. ಇನ್ನು ಆ ಒಂದು ಕುಜನದ್ದೇ ಮನೆ ಆಗಿರತಕ್ಕಂತಹ ವೃಶ್ಚಿಕದಲ್ಲಿ, ವೃಶ್ಚಿಕ ರಾಶಿ ಚಂದ್ರ ವೀಕ್ ಹಾಗೆ ಹೀಗೆ ಅಂತ ಕರೆದರೂ ಕೂಡ ಏನು ತೆಗೆದುಕೊಳ್ತೀರಿ, ಮಿತ್ರನ ಮನೆ ಕುಜ ಅಲ್ಲಿದ್ದಾಗ ಸಫಿಷಿಯೆಂಟ್ ಪ್ಲೇಸಲ್ಲಿ ಇದ್ದು ಡಿಗ್ರಿ ವೈಸ್ ಎಷ್ಟು ಡಿಗ್ರಿ ಇದಾನೆ ಅಂತಕ್ಕಂಥದ್ದು ಹಿಡಿತಾ, ಇನ್ನು ಕುಜ ಉಚ್ಚ ಸ್ಥಾನದ ಪ್ಲೇಸ್ ಮಕರ, ಆ ಮಕರದಲ್ಲಿ ಕುಜನಿದ್ದು ಅಲ್ಲಿ ಚಂದ್ರನಿದ್ದಾಗ ಇವರಿಗೆ ರುಚಿಕ ಯೋಗ. ಅಂದರೆ ಎಕ್ಸಾಂಪಲ್, ಮೇಷ ರಾಶಿಯಲ್ಲಿ ಕುಜನಿದ್ದಾನೆ, ಅಲ್ಲೇ ಚಂದ್ರನಿದ್ದಾನೆ ಅಂತಂದರೆ ಏನು ಇವ್ರಿಗೆ ಇರುತ್ತೆ ರುಚಿಕ ಯೋಗ, ಶಶಿಮಂಗಳ ಯೋಗ. ಶಶಿಮಂಗಳ ಯೋಗ ಕರೆಕ್ಟು. ಏನು ಕೊಡುತ್ತೆ ಇವರಿಗೆ? ದೇಹದಾರ್ಢ್ಯ ಚೆನ್ನಾಗಿರುತ್ತೆ, ದಷ್ಟಪುಷ್ಟವಾಗಿ ದೇಹ ಇರುತ್ತೆ, ಒಳ್ಳೆ ಎಜುಕೇಷನ್ಗೆ ದಾರಿ ಮಾಡಿಕೊಡುತ್ತಾನೆ. ಆಮೇಲೆ ಹೇಗೆ ಅಂತಂದ್ರೆ ತಂದೆ ಕಡೆಯ ಆಸ್ತಿ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ, ಅನುಮಾನವೇ ಇಲ್ಲ, ಪಡೆದುಕೊಳ್ಳುತ್ತೀರಿ ಕೂಡ. ಜೊತೆಗೆ ತಾಯಿ ಆಸ್ತಿ ಕೂಡ ನಿಮಗೆ ಬರೋವಂಥದ್ದನ್ನು ತೋರಿಸುತ್ತೆ ಈ ರುಚಿಕ ಯೋಗ ಮತ್ತು ಶಶಿಮಂಗಳ ಯೋಗ. ನೀವು ಹೈಯರ್ ಎಜುಕೇಷನ್ ಕಟ್ಟಿಟ್ಟ ಮತ್ತು ಹೈಯರ್ ಎಜುಕೇಷನ್ ಮಾಡ್ತೀರಿ, ಒಳ್ಳೆ ನಾಲೆಡ್ಜ್ ಇರುತ್ತೆ ನಿಮಗೆ. ಈ ರುಚಿಕ ಪ್ಲಸ್ ಶಶಿಮಂಗಳ ಯೋಗ ಅಂತ ಯಾರು ಪಡೆದುಕೊಂಡಿರ್ತೀರೋ ಅಂಥವ್ರೆಲ್ರಿಗೂ ಕೂಡ ಏನು ಅಂತಂದರೆ, ಇವು ಇನ್ನೂ ಕೂಡ ಬಹಳಷ್ಟು ಆಸೆಗಳನ್ನ ಹೊತ್ಕೊಂಡಿರ್ತಾರೆ. ಅಂಥ ಆಸೆಗಳು ಈಡೇರ್ತಕ್ಕಂತಹದ್ದು. ಎಲ್ಲೋ ಒಂದು ಕಡೆ ಇದು ಕೆಲವೊಂದು ಕಡೆ ಪಾಪಗ್ರಹದ ದೃಷ್ಟಿ ಬಿದ್ದಾಗ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಗುರುಗಳ ನಮ್ಮ ಜಾತಕದಲ್ಲಿ ಆ ಯೋಗ ಇದೆ, ಯಾಕೋ ನೀವು ಹೇಳಿದಾಗ ನಡೀತಾ ಇಲ್ಲ, ಈ ತರಹದ್ದಂತ ನಿಮಗೇನಾದರೂ ಅನಿಸಿದ್ರೆ, ಈ ತೊಗರಿ ಪ್ಲಸ್ ಚಂದ್ರನಿಗೆ ಸಂಬಂಧಪಟ್ಟ ರೈಸ್ ಅಕ್ಕಿಯನ್ನು ಅನ್ನದಾನ ಆಗುವಂಥ ಕ್ಷೇತ್ರಗಳಿಗೆ ತುಲಾಭಾರ ಮಾಡ್ತೀನಿ ಅಂತಂದರೆ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ, ಅಲ್ಪ ಸ್ವಲ್ಪ ಅಲ್ಲಿ ನಮಗೆ ಆ ಯೋಗಗಳನ್ನು ಕಾಣ್ತಾ ಇದೆ, ನಮಗೆ ಅದು ನೇರವಾಗಿ ಸರಿಯಾಗಿ ಅಪ್ಲೈ ಆಗ್ತಾಯಿಲ್ಲ ಅಂತಕ್ಕಂತಹ ಜಾತಕದವರು ಈ ಅನ್ನದಾನ ಆಗ್ತಕ್ಕಂಥದ್ದು, ಈಗ ಹೊರನಾಡು ಅನ್ನಪೂರ್ಣೇಶ್ವರಿ ಅಂತಹ ಕ್ಷೇತ್ರಗಳಿಗೆ ನೀವು ಎಷ್ಟಿದ್ದೀರೋ ಅಷ್ಟು ತೂಕದಷ್ಟು ತುಲಾಭಾರವಾಗಿ ಈ ಧಾನ್ಯಗಳನ್ನು ಕೊಟ್ಟು ಬರ್ತೀನಿ ಅಂತಂದರೆ ಬರಬೇಕಾದ್ರೇ ಎಲ್ಲೋ ನೀವು ಹೇಳಿದ್ದು ಆಸ್ತಿ ಪಾಸ್ತಿ ದಕ್ತಾ ಇದೆ ಗುರುಗಳೇ ನನಗೆ, ಸ್ವಲ್ಪ ಅಣ್ಣ ತಮ್ಮಂದ್ರ ಜಗಳ, ಕೋರ್ಟ್ ಕೇಸ್ ಹಾಕ್ಕೊಂಡಿದ್ದಾರೆ ಅಂತಕ್ಕಂಥವ್ರು ಈ ಶಶಿಮಂಗಳ ಯೋಗದವ್ರು ಏನಾದರೂ ಕೂಡ ಅವ್ರ ಜೊತೆಗೆ ಜಾಯ್ನ್ ಆದರೆ ಆ ಪ್ರಾಬ್ಲಮ್ ಇರಲ್ಲ. ಮತ್ತು ಶಶಿಮಂಗಳ ಯೋಗದವರೆಗೆ ಈ ಪ್ರಾಬ್ಲಮ್ ಇದೆ ಅಂತಂದಾಗ, ನೀವು ಈಗ ನಾನಿಲ್ಲಿರ್ತಕ್ಕಂಥ ತೊಗರಿ ಮತ್ತು ಅಕ್ಕಿಯನ್ನು ನಿಮ್ಮ ತೂಕದಷ್ಟು ದಾನ ಮಾಡ್ತೀನಿ ಅಂತಂದಾಗ ನೀವು ಅಲ್ಲಿ ಕೊಟ್ಟು ಬರ್ತೀರಲ್ಲ, ಆವತ್ತೇ ಬರೆದಿಟ್ಕೊಳ್ಳಿ, ಸಿಹಿ ಸುದ್ದಿಯನ್ನು ಕೇಳ್ತೀರಿ. ಅದು ಶಶಿಮಂಗಳ ಯೋಗ, ಅದು ರುಚಿಕ ಯೋಗ. ಖಂಡಿತ ಗುರುಗಳ, ಈ ಒಂದು ವಿಡಿಯೋನಲ್ಲಿ ಶಶಿಮಂಗಳ ಯೋಗ ಅಂತಂದರೆ ಏನು, ಜೊತೆಗೆ ನಾವು ಅಕ್ಕಿ ಮತ್ತು ತೊಗರಿನ ಯಾವ ರೀತಿ ದಾನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.